ಇನ್ನು ನಾಳೆ ಬೆಂಗಳೂರಿಗೆ ರಣದೀಪ್ ಸುರ್ಜೇವಾಲಾ ಕೆಸಿ ವೇಣುಗೋಪಾಲ್ ಬರೋರಿದ್ದಾರೆ. ರಾಜಕೀಯ ಬೆಳವಣಿಗೆ ಬೆನ್ನಲ್ಲೇ ರಾಜ್ಯಕ್ಕೆ ಸುರ್ಜೇವಾಲಾ ವೇಣುಗೋಪಾಲ್ ಬರ್ತಾ ಇದ್ದಾರೆ. ನಾಳೆ ಬೆಂಗಳೂರಿನಲ್ಲಿ ಪ್ರಮುಖ ನಾಯಕರ ಜೊತೆ ಸಭೆ ನಡೆಸೋ ಸಾಧ್ಯತೆ ಇದೆ. ನಾಳೆ ಬೆಳಗ್ಗೆ ಬೆಂಗಳೂರಿಗೆ ರಣದೀಪ್ ಸುರ್ಜೇವಾಲಾ ಕೆಸಿ ವೇಣುಗೋಪಾಲ್ ಬರ್ತಾರೆ. ಪ್ರಮುಖ ನಾಯಕರ ಜೊತೆ ಚರ್ಚೆಯಾಗತ್ತೆ. ಮುಂದೆ ಏನೇನಾಗಬೇಕು ಅದರ ಬಗೆಗಿನ ಚರ್ಚೆ ಆರಂಭ ಆಗತ್ತೆ. ಸಿದ್ದರಾಮಯ್ಯ ಅವರ ರಾಜಕೀಯ ಮತ್ತೊಂದು ಪಲ್ಲಟಕ್ಕೆ ತಿರುಗುತ್ತಾ ಇದೆ. ಅಂದ್ರೆ ಸಿಎಂ ಸ್ಥಾನಕ್ಕೆ ರಾಜೀನಾಮೆಯ ನಿರ್ಧಾರ ಮಾಡಿದ್ದಾರೆ. ಈ ಹಿನ್ನೆಲೆಯಲ್ಲಿ ಎಐಸಿಸಿ ನಾಯಕರು ರಾಜ್ಯಕ್ಕೆ ಬರ್ತಾ ಇದ್ದಾರೆ. ಕೆಸಿ ವೇಣುಗೋಪಾಲ್, ಸುರ್ಜೇವಾಲಾ ರಾತ್ರಿ 11 ಗಂಟೆಗೆ ಬೆಂಗಳೂರಿಗೆ ಬಂದಿಳಿತಾರೆ. ಸಿಎಂ ಸಿದ್ದರಾಮಯ್ಯ 8:30ಕ್ಕೆ ದೆಹಲಿಯಿಂದ ಹೊರಟಿದ್ದಾರೆ. ರಾತ್ರಿ 11ಕ್ಕೆ ಬೆಂಗಳೂರಿಗೆ ಸಿಎಂ ವಿಶೇಷ ವಿಮಾನದಲ್ಲಿ ಆಪ್ತ ಸಚಿವರ ಜೊತೆ ಬೆಂಗಳೂರಿಗೆ ಬರ್ತಾ ಇದ್ದಾರೆ. 8:30ರ ವಿಮಾನದಲ್ಲಿ ಸಿದ್ದರಾಮಯ್ಯ ಅವರು ತಮ್ಮ ಆಪ್ತ ಸಚಿವರ ಜೊತೆ ದೆಹಲಿಯಿಂದ ಹೊರಟಿದ್ದಾರೆ. 11 ಗಂಟೆಯ ಹೊತ್ತಿಗೆ ಸಿಎಂ ಸಿದ್ದರಾಮಯ್ಯ ವಿಶೇಷ ವಿಮಾನದಲ್ಲಿ ಬಂದಿಳಿಯೋರಿದ್ದಾರೆ. ಆಪ್ತ ಸಚಿವರು ಅವರ ಜೊತೆಗಿದ್ದಾರೆ. ಜಾರ್ಜ್ ನಿವಾಸದಲ್ಲಿ ಒಂದು ಸುತ್ತಿನ ಸಭೆಯಾಯಿತು. ಸಭೆಯ ನಂತರ ದೆಹಲಿಯಿಂದ ಹೊರಟಿದ್ದಾರೆ ಸಿಎಂ. ವಿಶೇಷ ವಿಮಾನದಲ್ಲಿ ಆಪ್ತ ಸಚಿವರ ಜೊತೆ ದೆಹಲಿಗೆ ಹೋಗಿದ್ರು, ವಾಪಸ್ ಬರ್ತಾ ಇದ್ದಾರೆ. 11 ಗಂಟೆಗೆ ಬೆಂಗಳೂರಿಗೆ ಬಂದಿಳಿಯಲಿದ್ದಾರೆ. ರಾತ್ರಿ 12:30ಕ್ಕೆ ದೆಹಲಿಯಿಂದ ಬೆಂಗಳೂರಿಗೆ ಡಿಸಿಎಂ ಮತ್ತು ಡಿಕೆ ಸುರೇಶ್ ಹೊರಡ್ತಾ ಇದ್ದಾರೆ. ರಾತ್ರಿ ಬೆಂಗಳೂರಿಗೆ ಡಿಸಿಎಂ ಡಿಕೆಶಿ ಬರ್ತಾರೆ. ತಡರಾತ್ರಿ 3 ಗಂಟೆ ವೇಳೆಗೆ ಬೆಂಗಳೂರಿಗೆ ಡಿಸಿಎಂ ಡಿಕೆ ಶಿವಕುಮಾರ್, ಡಿಕೆ ಸುರೇಶ್ ಬಂದಿಳಿತಾರೆ. ರಾತ್ರಿ 12:30ಕ್ಕೆ ದೆಹಲಿಯಿಂದ ಬೆಂಗಳೂರಿಗೆ ಹೊರಡ್ತಾರೆ ಡಿಕೆ ಬ್ರದರ್ಸ್. ತಡರಾತ್ರಿ 3 ಗಂಟೆ ವೇಳೆಗೆ ಬೆಂಗಳೂರಿಗೆ ಬರ್ತಾರೆ. ಇನ್ನೇನು 3/4 ಗಂಟೆಯಲ್ಲಿ ಸಿದ್ದರಾಮಯ್ಯ ಅವರು ಬಂದಿಳಿತಾರೆ. ತಡರಾತ್ರಿ 3 ಗಂಟೆಗೆ ಡಿಸಿಎಂ ಡಿಕೆ ಶಿವಕುಮಾರ್, ಡಿಕೆ ಸುರೇಶ್ ಬಂದಿಳಿತಾರೆ. ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಹಂಚಿಕೊಳ್ತಾರೆ ನಮ್ಮ ಪ್ರತಿನಿಧಿ ಮಾರುತೇಶ್ ಸಂಪರ್ಕದಲ್ಲಿದ್ದಾರೆ. ಮಾರುತೇಶ್, ಎರಡೂ ಬಣಗಳಲ್ಲಿ ಏನೇನು ಚರ್ಚೆ ಆಗ್ತಾ ಇವೆ? ರಾಜ್ಯ ರಾಜಕಾರಣದಲ್ಲಿ ಮೇಜರ್ ಡೆವಲಪ್ಮೆಂಟ್ ಆಗ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಎರಡೂ ಬಣಗಳಲ್ಲಿ ಏನೇನು ಚರ್ಚೆ ಆಗ್ತಾ ಇದೆ? ಭಾವನಾ, ಈಗ ಒಂದಂತೂ ಸ್ಪಷ್ಟ, ಸಿಎಂಗೆ ರಾಜ್ಯಸಭೆ ಆಫರ್ ನೀಡಿದ್ದಾರೆ. ರಾಜ್ಯಸಭೆಯನ್ನ ಒಪ್ಪಲಿಲ್ಲ ಅಂದ್ರೂ ಕೂಡ ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡುವಂತಹ ತೀರ್ಮಾನವನ್ನು ತೆಗೆದುಕೊಂಡಿದ್ದಾರೆ. ಕಾರಣ, ಹೈಕಮಾಂಡ್ ಜೊತೆಗೆ ಆದಂತಹ ಚರ್ಚೆಯಲ್ಲಿ ರಾಹುಲ್ ಗಾಂಧಿ ಬಹಳ ಕ್ಲಿಯರ್ ಆಗಿ ಹೇಳಿದ್ದಾರೆ, ನೀವು ರಾಜ್ಯಸಭೆಗೆ ಬನ್ನಿ ಎನ್ನುವಂಥದ್ದು. ಜೊತೆಗೆ ಮೊದಲು ಏನು ಅಧಿಕಾರ ಹಂಚಿಕೆಯ ಬಗ್ಗೆ ಏನು ಮಾತುಕತೆಯನ್ನ ಮಾಡ್ಕೊಂಡಿದ್ರಿ, ಆ ಮಾತುಕತೆಯ ಪ್ರಕಾರ ನಡೆದುಕೊಳ್ಳಿ ಅನ್ನುವಂಥದ್ದನ್ನು ಕೂಡ ಸಿದ್ದರಾಮಯ್ಯನವರಿಗೆ ಸೂಚ್ಯವಾಗಿ ಹೇಳಲಾಗಿದೆ. ಹಾಗಾಗಿ ಅವರು 1 ದಿನದ ಕಾಲಾವಕಾಶವನ್ನ ಕೇಳಿದ್ರು. ತಮ್ಮ ಆಪ್ತರ ಜೊತೆಗೆ ಒಂದು ಸುತ್ತಿನ ಚರ್ಚೆ ನಡೆಸಿ ತೀರ್ಮಾನವನ್ನು ತೆಗೆದುಕೊಳ್ಳೋದಾಗಿಯೂ ಕೂಡ ಹೈಕಮಾಂಡ್ ನ ಮುಂದೆ ಸಿದ್ದರಾಮಯ್ಯನವರು ಪ್ರಸ್ತಾಪ ಮಾಡಿದ್ರು. ಎಐಸಿಸಿ ಕಚೇರಿಯಿಂದ ಹೊರಟಂತ ಸಿದ್ದರಾಮಯ್ಯನವರು ಜಾರ್ಜ್ ನಿವಾಸದಲ್ಲಿ ಸಭೆ ಸೇರಿದಾಗ ಆಪ್ತರ ಬಳಿ ಕೂಡ, ಅಂದ್ರೆ ಯಾಕೆ ಈ ನಿರ್ಧಾರವನ್ನ ತೆಗೆದುಕೊಳ್ಬೇಕಾಯ್ತು, ಸಿದ್ದರಾಮಯ್ಯ ಪದೇ ಪದೇ ಹೇಳ್ತಾ ಇದ್ರು, ರಾಹುಲ್ ಗಾಂಧಿ ಯಾವ ನಿರ್ಧಾರವನ್ನ ತೆಗೆದುಕೊಳ್ತಾರೆ ಆ ನಿರ್ಧಾರಕ್ಕೆ ನಾನು ಬದ್ಧ. ರಾಹುಲ್ ಗಾಂಧಿ ಮುಂದುವರಿರಿ ಅಂದ್ರೆ 5 ವರ್ಷದ ತನಕ ಇರ್ತೀನಿ. ರಾಹುಲ್ ಗಾಂಧಿ ಯಾವ ನಿರ್ಧಾರವನ್ನು ತೆಗೆದುಕೊಳ್ತಾರೆ ಅದರ ಪ್ರಕಾರ ನಡೆದುಕೊಳ್ತೀನಿ ಅಂತೇಳಿ ಪದೇ ಪದೇ ಸಿದ್ದರಾಮಯ್ಯನವರು ಹೇಳಿದ್ರು. ಹೀಗಾಗಿ ರಾಹುಲ್ ಗಾಂಧಿ ಅವರ ನಿಲುವು ಕೂಡ ಅದೇ ಆಗಿದೆ. ನೀವು ರಾಜ್ಯಸಭೆಗೆ ಬನ್ನಿ ಅಂತ ಹೇಳಿದ್ರೆ ಸಿಎಂ ಸ್ಥಾನವನ್ನ ತ್ಯಜಿಸಬೇಕಾಗುತ್ತೆ ಅನ್ನುವಂಥದ್ದನ್ನ ಪರೋಕ್ಷವಾಗಿ ಹೇಳಿದ್ದಾರೆ. ಆ ಕಾರಣಕ್ಕಾಗಿ ಮುಖ್ಯಮಂತ್ರಿಗಳು ರಾಜೀನಾಮೆ ಕೊಡುವಂತಹ ತೀರ್ಮಾನವನ್ನ ತೆಗೆದುಕೊಂಡಿದ್ದಾರೆ. ಆ ಕಾರಣಕ್ಕಾಗಿ ನಾಳೆ ರಣದೀಪ್ ಸಿಂಗ್ ಸುರ್ಜೇವಾಲಾ ಕೂಡ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ಆಗಮಿಸ್ತಾ ಇದ್ದಾರೆ. ಎಐಸಿಸಿ ಸಂಘಟನಾ ಪ್ರಧಾನ ಕಾರ್ಯದರ್ಶಿ ಕೆಸಿ ವೇಣುಗೋಪಾಲ್ ಕೂಡ ಬರ್ತಿದ್ದಾರೆ. ನಾಳೆ ಬಹುತೇಕ ಅವರು ರಾಜೀನಾಮೆ ಕೊಡುವಂತಹ ಸಾಧ್ಯತೆಗಳು ಕಾಣಿಸ್ತಾ ಇದೆ. ಈಗ ಸದ್ಯಕ್ಕೆ ರಾಜಭವನದ ಒಂದು ಮಾಹಿತಿ ಪ್ರಕಾರ ಇನ್ನೂ ಕೂಡ ಅವರು ಸಮಯಾವಕಾಶವನ್ನ ಕೇಳಿಲ್ಲ. ಬಹುಶಃ ನಾಳೆ 2 ಕಾರ್ಯಕ್ರಮಗಳನ್ನ ಅವರು ತಮ್ಮ ಟಿಪಿಯಲ್ಲಿ ಹಾಕೊಂಡಿದ್ದಾರೆ. ಒಂದು ಕೆಪಿಸಿಸಿಯಲ್ಲಿ, ಇನ್ನೊಂದು ವಿಧಾನಸೌಧದಲ್ಲಿ. 2 ಕಾರ್ಯಕ್ರಮಗಳ ಬಳಿಕ ತೀರ್ಮಾನವನ್ನು ತೆಗೆದುಕೊಳ್ಬಹುದು.
ತೀರ್ಮಾನದ ಮುಂಚೆ ಸುದ್ದಿಗೋಷ್ಠಿ ಮಾಡ್ತಾರೋ ಅಥವಾ ರಾಜೀನಾಮೆ ಕೊಟ್ಟ ಬಳಿಕ ಸುದ್ದಿಗೋಷ್ಠಿ ನಡೆಸ್ತಾರೋ ಈ ಪ್ರಶ್ನೆಗಳಿಗೆ ಇನ್ನೂ ಕೂಡ ಉತ್ತರ ಸಿಗ್ತಿಲ್ಲ. ನಾಳೆ ಬಹಿರಂಗ ಒಂದು ಸುದ್ದಿಗೋಷ್ಠಿಯನ್ನು ಕೂಡ ನಡೆಸೋರಿದ್ದಾರೆ ಅನ್ನುವಂತ ಮಾಹಿತಿಗಳಲ್ಲಿ ಲಭ್ಯವಾಗ್ತಾ ಇದೆ. ಸೊ ಯಾಕೆ ಈ ತೀರ್ಮಾನವನ್ನ ತೆಗೆದುಕೊಂಡ್ರು ಅನ್ನುವಂಥದ್ರ ಬಗ್ಗೆ ಈಗಲೂ ಕೂಡ ಸಿಎಂ ಕ್ಯಾಂಪ್ನವ್ರಿಗೆ ಈ ಡಿಸಿಷನ್ ಅನ್ನ ನಂಬಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಸಿದ್ದರಾಮಯ್ಯ ಅನ್ನುವಂಥ ನಾಯಕ ಅಂದ್ರೆ ಆ ತರದ ಒಂದು ವರ್ಚಸ್ಸು ಇರುವಂತಹ ನಾಯಕ, ಕರ್ನಾಟಕದ ಒಂದು ಟಾಲೆಸ್ಟ್ ಲೀಡರ್ ಅಂತ ಗುರ್ಸ್ಕೊಂಡಿರುವಂತ ಸಿದ್ದರಾಮಯ್ಯ ತಮ್ಮ ಪೊಲಿಟಿಕಲ್ ಕೆರಿಯರ್ ನಲ್ಲಿ ಈ ತರದ ಒಂದು ತೀರ್ಮಾನ ನಿಜಕ್ಕೂ ಕೂಡ ಸಿಎಂ ಕ್ಯಾಂಪ್ ನಲ್ಲಿ ಇರ್ತಕ್ಕಂಥವ್ರಿಗೆ ಈಗಲೂ ಕೂಡ ನಂಬಲಿಕ್ಕೆ ಸಾಧ್ಯ ಇಲ್ಲ. ಸಿದ್ದರಾಮಯ್ಯವರು ಆ ರೀತಿ ಒಪ್ಕೊಳ್ಳುವಂತಹ ಮನಸ್ಥಿತಿಯವರು ಅಲ್ಲ ಅನ್ನುವಂಥದ್ದನ್ನ ಈಗಲೂ ಸಿಎಂ ಕ್ಯಾಂಪ್ ನಲ್ಲಿ ಹೇಳ್ತಿದ್ದಾರೆ. ಹಾಗಾಗಿ ಸಿದ್ದರಾಮಯ್ಯನವರ ಈ ನಿರ್ಧಾರದ ಬಗ್ಗೆ ಎಲ್ಲರಿಗೂ ಕೂಡ ಒಂದ್ ರೀತಿ ಶಾಕ್ ಆಗಿದೆ ಅನ್ನೋದು ಸತ್ಯ. ಅವರ ಆಪ್ತರು ಯಾರು ಕೂಡ ಇದನ್ನ ಒಪ್ಪಬೇಡಿ ಅನ್ನುವಂತ ಸಲಹೆಯನ್ನೇ ಕೊಟ್ಟಿದ್ರು. ಆದ್ರೆ ಸಿದ್ದರಾಮಯ್ಯ ಪದೇ ಪದೇ ರಾಹುಲ್ ಗಾಂಧಿ ಅವರಿಗೆ ಗೌರವ ಕೊಟ್ಟು, ರಾಹುಲ್ ಗಾಂಧಿ ಅವರು ಹೇಳಿದಾಗೆ ನಾನು ಕೇಳ್ತೀನಿ ಅಂತೇಳಿ ಬಹಿರಂಗವಾಗಿ ಹೇಳಿದ ಮೇಲೆ ರಾಹುಲ್ ಗಾಂಧಿ ಅವರ ಮನಸ್ಸಿನಲ್ಲಿ ಈ ರೀತಿಯಾದ ಅಭಿಪ್ರಾಯ ಇದ್ದಾಗ ನಾನು ಅದರ ಅಗೇನೆಸ್ಟ್ ಹೋಗಲ್ಲ ಅನ್ನೋದನ್ನು ಹೇಳಿದ್ದಾರೆ. ಜೊತೆಗೆ ಸಿಎಂಗೆ ಈಗಾಗಲೇ 2ನೇ ಟರ್ಮ್ ಕಾಂಗ್ರೆಸ್ ನಲ್ಲಿ ಮುಖ್ಯಮಂತ್ರಿ ಆಗುವಂತಹ ಅವಕಾಶವನ್ನು ಕೊಟ್ಟಿದ್ದಾರೆ. ಕಾಂಗ್ರೆಸ್ ಅವರು ಬಂದಾಗ್ಲಿಂದಲೂ ಕೂಡ ಕಾಂಗ್ರೆಸ್ ಎಲ್ಲಾ ರೀತಿಯಾದಂತಹ ಅಧಿಕಾರವನ್ನ ಸಿದ್ದರಾಮಯ್ಯನವರಿಗೆ ಕೊಟ್ಟಿದ್ದಾರೆ. ಹಾಗಾಗಿ ಹೈಕಮಾಂಡ್ ಒಂದು ಕಾಲ್ ತೆಗೆದುಕೊಂಡಾಗ ಅದರ ಅಗೇನೆಸ್ಟ್ ಹೋಗುವಂತಹ ಮನಸ್ಥಿತಿಯನ್ನ ಸಿದ್ದರಾಮಯ್ಯನವರು ತೋರದೇ ಇರುವಂತದ್ದು ಇವತ್ತಿನ ಅವರ ನಿರ್ಧಾರಕ್ಕೆ ಕಾರಣ ಅಂತ ಕೂಡ ಹೇಳಲಾಗ್ತಾ ಇದೆ. ಇನ್ನೊಂದು ಕಡೆ ತಮ್ಮ ಪುತ್ರರ ರಾಜಕೀಯ ಭವಿಷ್ಯದ ದೃಷ್ಟಿಯಿಂದಲೂ ಕೂಡ ಸಿದ್ದರಾಮಯ್ಯ ಈ ನಿರ್ಧಾರವನ್ನ ತೆಗೆದುಕೊಂಡಿರುವಂತಹ ಸಾಧ್ಯತೆಗಳು ಕಾಣಿಸ್ತಾ ಇದೆ. ಯಾಕಂದ್ರೆ ಮಗನ ರಾಜಕೀಯ ಭವಿಷ್ಯ ಕೂಡ ಅಷ್ಟೇ ಇಂಪಾರ್ಟೆಂಟ್ ಆಗುತ್ತೆ. ಸಿದ್ದರಾಮಯ್ಯನವರಿಗೆ 2 ಟರ್ಮ್ ಮುಖ್ಯಮಂತ್ರಿ ಆದ್ರೂ ಅವರ ರಾಜಕೀಯ ಜೀವನ ಒಂದ್ ರೀತಿ ವಿದಾಯ ಹೇಳುವಂತ ಹಂತಕ್ಕೆ ಬಂದಿರೋದು ಸತ್ಯ. ಹಾಗಾಗಿ ಮಗನ ಭವಿಷ್ಯವನ್ನ ಗಟ್ಟಿಗೊಳಿಸುವಂತ ನಿಟ್ಟಿನಲ್ಲೂ ಕೂಡ ಸಿದ್ದರಾಮಯ್ಯ ಈ ತೀರ್ಮಾನವನ್ನ ತೆಗೆದುಕೊಂಡಿರಬಹುದು ಅನ್ನುವಂಥದ್ದನ್ನ ಹೇಳಲಾಗ್ತಾ ಇದೆ. ಜೊತೆಗೆ ಹೈಕಮಾಂಡ್ ನಾಯಕರು ಇನ್ನೊಂದು ಸಿದ್ದರಾಮಯ್ಯನವರಿಗೆ ಬಹಳ ಪ್ರಾಮಿಸಿಂಗ್ ಆಗುವ ರೀತಿಯಲ್ಲಿ ಹೇಳಿದ್ದಾರೆ. ಅಂದ್ರೆ ಈ ಮುಂದೆ ನಡೆಯುವಂತಹ ಹೆಚ್ಚುವರಿ DCM ಆಯ್ಕೆ ಇರ್ಬೋದು, ಸಚಿವ ಸಂಪುಟ ಪುನರ್ರಚನೆಯ ವಿಚಾರ ಇರ್ಬೋದು, ಅಂದ್ರೆ ಹೊಸದಾಗಿ ಆಗುವಂತ ಸಚಿವ ಸಂಪುಟ ಇರ್ಬೋದು, KPCC ಅಧ್ಯಕ್ಷರ ಬದಲಾವಣೆ ವಿಚಾರ ಇರ್ಬೋದು, ಈ ಎಲ್ಲಾ ಬೆಳವಣಿಗೆಗಳನ್ನ ನಾವು ನಿರ್ಧಾರ ಮಾಡುವಾಗ ನಿಮ್ಮನ್ನ ವಿಶ್ವಾಸಕ್ಕೆ ಪಡೆದೇ ತೀರ್ಮಾನವನ್ನ ತೆಗೆದುಕೊಳ್ತೀವಿ, ನಿಮ್ಮ ಅಭಿಪ್ರಾಯದ ಮೇಲೆಯೇ ತೀರ್ಮಾನಗಳನ್ನು ತೆಗೆದುಕೊಳ್ತೀವಿ ಅಂತೇಳಿ ಹೈಕಮಾಂಡ್ ನಾಯಕರು ಬಹಳ ಪ್ರಾಮಿಸಿಂಗ್ ಆಗುವ ರೀತಿಯಲ್ಲಿ ಮುಖ್ಯಮಂತ್ರಿಗಳಿಗೆ ಕನ್ವೆ ಮಾಡಿದ್ದಾರೆ. ಬಹುಶಃ ಎಲ್ಲಾ ಕಾರಣಗಳಿಂದಾಗಿಯೂ ಸಿದ್ದರಾಮಯ್ಯ ಒಪ್ಪಿಕೊಂಡಿರುವಂತಹ ಸಾಧ್ಯತೆಗಳೇ ಜಾಸ್ತಿ ಕಾಣಿಸ್ತಾ ಇದೆ. ಒಟ್ನಲ್ಲಿ ಸಿಎಂ ಕ್ಯಾಂಪ್ ನಲ್ಲೂ ಕೂಡ ಒಂದ್ ರೀತಿ ಅಚ್ಚರಿಯಾದಂತಹ ಅಂದ್ರೆ ಈ ನಿರ್ಧಾರದ ಬಗ್ಗೆ ಶಾಕಿಂಗ್ ನಲ್ಲಿ ಇರೋದಂತೂ ಸತ್ಯ. DK ಶಿವಕುಮಾರ್ ಬಣದಲ್ಲಿರ್ತಕ್ಕಂಥವ್ರಿಗೂ ಕೂಡ ಸಿದ್ದರಾಮಯ್ಯ ಇಷ್ಟು ಈಸಿಯಾಗಿ ಒಪ್ಕೊಂಡ್ರ ಅನ್ನುವಂತ ಅಚ್ಚರಿ ಅವರಲ್ಲೂ ಕೂಡ ವ್ಯಕ್ತವಾಗ್ತಾ ಇದೆ. ಆ ತರದ ಒಂದು ನಿರ್ಧಾರವನ್ನ ಸಿದ್ದರಾಮಯ್ಯ ತೆಗೆದುಕೊಂಡಿದ್ದಾರೆ. ಒಂದ್ ರೀತಿ ಈಗ ಎಲ್ಲವನ್ನ ಕೊಟ್ಟಂತ ಕಾಂಗ್ರೆಸ್ ಹೈಕಮಾಂಡ್ ಈ ತರದ ಒಂದು ಕಾಲ್ ತೆಗೆದುಕೊಂಡಾಗ ನಾನು ಅದರ ಅಗೇನೆಸ್ಟ್ ಹೋಗೋದು ಸರಿಯಲ್ಲ, ಮತ್ತು ಪಬ್ಲಿಕ್ ಪರ್ಸೆಪ್ಷನ್ ಇರ್ಬೋದು, ಸಾರ್ವಜನಿಕ ದೃಷ್ಟಿಯಿಂದಲೂ ಕೂಡ ಸಿದ್ದರಾಮಯ್ಯನವರಿಗೆ 2ನೇ ಬಾರಿ ಮುಖ್ಯಮಂತ್ರಿಯಾಗಿ ಕಾಂಗ್ರೆಸ್ ಹೈಕಮಾಂಡ್ ಅವಕಾಶ ಕೊಟ್ಟಿತ್ತು. ಈಗ ಬಿಟ್ಕೊಡಿ ಅನ್ನುವಂತ ಸಂದರ್ಭದಲ್ಲಿ ಸಿದ್ದರಾಮಯ್ಯ ರೆಬಲ್ ಆದ್ರು. ಆ ತರದ ಒಂದು ಅಪವಾದವನ್ನು ಹೊತ್ಕೊಂಡು ಹೋಗೋದಕ್ಕೂ ಕೂಡ ಸಿದ್ದರಾಮಯ್ಯ ರೆಡಿ ಇಲ್ಲ. ಆದ್ರೆ ಒಂದಂತೂ ಈಗ ಹೈಕಮಾಂಡ್ ನ ಮುಂದೆ ದೊಡ್ಡ ಚಾಲೆಂಜ್ ಇದೆ. ಸಿದ್ದರಾಮಯ್ಯನವ್ರನ್ನ ಕೆಳಗಿಳಿಸಿದ ನಂತರ ಹೈಕಮಾಂಡ್ ಸಿದ್ದರಾಮಯ್ಯನವರ ವಿಶ್ವಾಸದಲ್ಲಿ ಉಳಿಸ್ಕೊಂಡು ಜೊತೆಗೆ ಕರೆದುಕೊಂಡು ಹೋದ್ರೆ ಮಾತ್ರ ಕಾಂಗ್ರೆಸ್ನ ಭವಿಷ್ಯವೂ ಚೆನ್ನಾಗಿರುತ್ತೆ. ಅದರ್ವೈಸ್ ಸಿದ್ದರಾಮಯ್ಯನವ್ರನ್ನ ಇಗ್ನೋರ್ ಮಾಡಿ ಹೋಗ್ಲಿಕ್ಕೆ ಹೋದ್ರೆ ಕಾಂಗ್ರೆಸ್ಗೆ ಒಂದು ದೊಡ್ಡ ಮಟ್ಟದ ಹಿನ್ನಡೆ ಆಗುವಂತ ಸಾಧ್ಯತೆಗಳು ಜಾಸ್ತಿ ಇದೆ. ಇದು ಮುಂದಿನ ದಿನಗಳಲ್ಲಿ ಹೇಗೆ ಹೈಕಮಾಂಡ್ ಇದನ್ನ ಮ್ಯಾಚ್ ಮಾಡ್ತಾರೆ ಅನ್ನೋದು ಕೂಡ ಕುತೂಹಲ ಮೂಡಿಸಿದೆ. ಭಾವನಾ, ರೈಟ್, ವಾಪಸ್ ಬರ್ತೀನಿ ಮಾರುತೇಶ್. ಮುಂದಿನ ದಿನಗಳಲ್ಲಿ ಹೈಕಮಾಂಡ್ ಇದನ್ನ ಹೇಗೆ ಮ್ಯಾಚ್ ಅಪ್ ಮಾಡುತ್ತೆ? ರಾತ್ರಿ 11 ಗಂಟೆ ವೇಳೆಗೆ ಬೆಂಗಳೂರಿಗೆ ಸಿದ್ದರಾಮಯ್ಯ ಬಂದಿಳಿತಾರೆ. ನಾಳೆ ಬೆಳಗ್ಗೆ ನೆಹರು ಪುಣ್ಯ ಸ್ಮರಣೆ ಕಾರ್ಯಕ್ರಮದಲ್ಲಿ ಸಿಎಂ ಭಾಗಿಯಾಗ್ತಾರೆ. 10 ಗಂಟೆಗೆ KPCC ಮತ್ತು 11 ಗಂಟೆಗೆ ವಿಧಾನಸೌಧದಲ್ಲಿ ನೆಹರು ಪುಣ್ಯ ಸ್ಮರಣೆ ಕಾರ್ಯಕ್ರಮ ಇದೆ. ಬೇರೆ ಯಾವುದೇ ಕಾರ್ಯಕ್ರಮಗಳಲ್ಲಿ ಹಾಕೊಂಡಿಲ್ಲ ಸಿದ್ದರಾಮಯ್ಯ ಅವರು. ಸುರ್ಜೇವಾಲಾ ಬರ್ತಿದ್ದಾರೆ, KC ವೇಣುಗೋಪಾಲ್ ಬರ್ತಿದ್ದಾರೆ. ಬೆಳಗಿನ 2 ಕಾರ್ಯಕ್ರಮಕ್ಕೆ ಮಾತ್ರ ಸಮಯ ಕಾಯ್ದಿರಿಸಿದ್ದಾರೆ. ಬೇರೆ ಯಾವ ಕಾರ್ಯಕ್ರಮನೂ ಇಲ್ಲ. ಯಾಕಂದ್ರೆ ನಾಳೆ ಮಧ್ಯಾಹ್ನದ ನಂತರ ಸುರ್ಜೇವಾಲಾ, KC ವೇಣುಗೋಪಾಲ್ ಜೊತೆ ಸಭೆ ಇರುತ್ತೆ. ಹಾಗಾಗಿ ಬೆಳಗ್ಗೆ 2 ಕಾರ್ಯಕ್ರಮ, ಅದು ಕೂಡ ನೆಹರು ಪುಣ್ಯ ಸ್ಮರಣೆ ಕಾರ್ಯಕ್ರಮ. ಒಂದು 10 ಗಂಟೆಗೆ KPCC ಕಚೇರಿಯಲ್ಲಿ, 11 ಗಂಟೆಗೆ ವಿಧಾನಸೌಧದಲ್ಲಿ. ಅದನ್ನ ಬಿಟ್ಟರೆ ಬೇರೆ ಯಾವುದೇ ಕಾರ್ಯಕ್ರಮನ ಸಿದ್ದರಾಮಯ್ಯ ಅವರು ಹಾಕೊಂಡಿಲ್ಲ. ನಾಳೆ ಮಧ್ಯಾಹ್ನದ ನಂತರ ಸುರ್ಜೇವಾಲಾ, ವೇಣುಗೋಪಾಲ್ ಜೊತೆ ಸಭೆ ಆರಂಭ ಆಗತ್ತೆ. ಸಿದ್ದರಾಮಯ್ಯ ಅವರ ರಾಜೀನಾಮೆಯ ನಿರ್ಧಾರ, ವಾಟ್ ನೆಕ್ಸ್ಟ್? ಸಿದ್ದರಾಮಯ್ಯ ಅವರ ಬಣಕ್ಕೇನು?
ಸಿದ್ದರಾಮಯ್ಯ ಅವರು ರಾಜೀನಾಮೆಗೆ ನಿರ್ಧರಿಸಿದ್ದಾರೆ, ಹೌದು. ಆದರೆ ಯಾವ ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಮೇಲೆ? ಇವಾಗ ಏನಷ್ಟು ಡೀಟೇಲ್ಸ್ ಹಂಚ್ಕೊಳ್ಳೋದಕ್ಕೆ ಮಾರುತೇಶ್ ಮತ್ತೊಂದು ಸಲ ಸಂಪರ್ಕದಲ್ಲಿದ್ದಾರೆ. ಮಾರುತೇಶ್, ನಾಳೆ 2 ಕಾರ್ಯಕ್ರಮ ಬಿಟ್ಟು ಬೇರೆ ಯಾವ ಕಾರ್ಯಕ್ರಮನೂ ಇಲ್ಲ. ಸುರ್ಜೇವಾಲಾ ಬರ್ತಾ ಇದ್ದಾರೆ, ಕೆ.ಸಿ. ವೇಣುಗೋಪಾಲ್ ಬರ್ತಾ ಇದ್ದಾರೆ. ಸಿದ್ದರಾಮಯ್ಯ ಅವರು ರಾಜಕೀಯ ಸಿಎಂ ಸ್ಥಾನಕ್ಕೆ ರಾಜೀನಾಮೆ ಕೊಡೋದಕ್ಕೆ ನಿರ್ಧರಿಸಿದ್ದಾರೆ, ಹೌದು. ಆದರೆ ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಏನು? ಸಿದ್ದರಾಮಯ್ಯ ಅವರ ಬಣಕ್ಕೇನು, ಸಿದ್ದರಾಮಯ್ಯ ಅವರ ಪುತ್ರನಿಗೇನು, ವಾಟ್ ನೆಕ್ಸ್ಟ್? ಇದರ ಬಗ್ಗೆ ಈಗ ಕುತೂಹಲ ಇದೆ. ಭಾವನ, ಈಗ ಸಹಜವಾದ ಕುತೂಹಲ ಸಿದ್ದರಾಮಯ್ಯನವರ ಕ್ಯಾಂಪ್ನಲ್ಲಿ ಕೂಡ ಇದೆ ಮತ್ತು ಸಿದ್ದರಾಮಯ್ಯನವರ ಬೆಂಬಲಕ್ಕೆ ನಿಂತಹ ಸಚಿವರಲ್ಲೂ ಕೂಡ ಈ ಪ್ರಶ್ನೆ ಇದೆ ಮತ್ತು ಸಿದ್ದರಾಮಯ್ಯ ಆಪ್ತ ಬಳಗದಲ್ಲಿ ಕೂರಿಸಿಕೊಂಡಿರ್ತಕ್ಕಂತಹ ಶಾಸಕರಲ್ಲೂ ಕೂಡ ಈ ಪ್ರಶ್ನೆ ಇದೆ ಮತ್ತು ಸಚಿವ ಸಂಪುಟ ಪುನರ್ರಚನೆ ಆಗುತ್ತೆ, ಸಿಎಂ ಜೊತೆಗಿರ್ಬೇಕು ಅಂತ ಹೇಳಿ ಸಚಿವ ಸ್ಥಾನದ ಆಕಾಂಕ್ಷಿಗಳಾಗಿದ್ದವ್ರಿಗೂ ಕೂಡ ಈ ಪ್ರಶ್ನೆ ಇದ್ದೇ ಇದೆ. ಇದೆಲ್ಲದಕ್ಕೂ ಉತ್ತರ ಏನು? ಹೈಕಮಾಂಡ್ ನೀಡಿರುವಂತ ಅಭಯ, ಅದೊಂದೇ ಸಿದ್ದರಾಮಯ್ಯನವರ ಪಾಲಿಗೆ ಇರುವಂತದ್ದು ಮತ್ತು ಸಿದ್ದರಾಮಯ್ಯನವರ ಬೆಂಬಲಿಗರಿಗೂ ಕೂಡ ಹೈಕಮಾಂಡ್ ನೀಡಿರುವಂತ ಅಭಯವೇ ಬಹುಶಃ ಒಂದು ಹೊಸ ಒಂದು ಸ್ಪಾರ್ಕ್ ಅಥವಾ ಒಂದು ಹೊಸ ಬೆಳಕು ರೀತಿ ಕಾಣಿಸ್ತಾ ಇದೆ. ಏನ್ ಹೇಳಿದ್ದಾರೆ ಮುಖ್ಯಮಂತ್ರಿಗಳಿಗೆ? ನಾವು ಮುಂದೆ ತೆಗೆದುಕೊಳ್ಳುವಂತ ಯಾವುದೇ ನಿರ್ಧಾರಗಳಿರ್ಬೋದು, ಅದು ನಾಳೆ ಇನ್ನೊಬ್ಬರನ್ನ ಮುಖ್ಯಮಂತ್ರಿಯಾಗಿ ಮಾಡುವಂತಹ ತೀರ್ಮಾನ ಇರ್ಬೋದು, ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ಇರ್ಬೋದು, ಹೊಸದಾಗಿ ಸಂಪುಟ ರಚನೆ ಆಗುವಂತ ಸಂದರ್ಭದಲ್ಲಿ ನೀವು ಹೆಚ್ಚು ಹೇಳದಂತ ನೀವು ಸಜೆಷನ್ ಮಾಡಿದಂತವ್ರನ್ನ ಸಿಎಂ ಅಂದ್ರೆ ಸಚಿವರನ್ನಾಗಿ ಮಾಡುವಂತದ್ದು ಇರ್ಬೋದು, ನಿಮ್ಮ ಅಭಿಪ್ರಾಯದ ಪ್ರಕಾರ ಹೆಚ್ಚುವರಿ ಡಿ.ಸಿ.ಎಂ ಮಾಡ್ಬೇಕು ಅಂತ ಹೇಳಿದ್ರೆ ಅದನ್ನು ಕೂಡ ಒಪ್ಕೊಳ್ಳಿ. ಅಂದ್ರೆ ಸಿದ್ದರಾಮಯ್ಯನವ್ರಿಗೆ ಫುಲ್ ಪವರ್ಸ್ ಕೊಡ್ತೀವಿ. ಅಂದ್ರೆ ನೀವು ಸಿಎಂ ಅಲ್ಲದೆ ಇದ್ರೂ ಕೂಡ ಮುಂದೆ ತೆಗೆದುಕೊಳ್ಳುವಂತ ಯಾವುದೇ ನಿರ್ಧಾರಗಳಲ್ಲಿ ನಿಮ್ಮ ಕನ್ಸೆಂಟ್ ಅಥವಾ ನಿಮ್ಮ ಅಭಿಪ್ರಾಯ ಇಂಪಾರ್ಟೆಂಟ್ ಆಗುತ್ತೆ ಮತ್ತು ನಿಮ್ಮನ್ನ ವಿಶ್ವಾಸಕ್ಕೆ ಪಡೆದೇ ನಾವು ಮುಂದುವರಿತೀವಿ ಅನ್ನೋದನ್ನ ಹೈಕಮಾಂಡ್ ಹೇಳಿದೆ. ಆ ಕಾರಣಕ್ಕಾಗಿ ಸಿದ್ದರಾಮಯ್ಯನವರು ಈ ಎಲ್ಲ ಹೈಕಮಾಂಡ್ ನ ವಿಶ್ವಾಸ ಮತ್ತು ಹೈಕಮಾಂಡ್ ನ ಅಭಯ ಹಸ್ತ ಆ ತೀರ್ಮಾನಕ್ಕೆ ದೂಡಿರ್ಬೋದು. ಹೈಕಮಾಂಡ್ ನೇರ ಸಿದ್ದರಾಮಯ್ಯ ಇಲ್ಲ ನೀವು ಇಳಿಬೇಕು ಅನ್ನುವಂತ ನೇರವಾಗಿ ಹೇಳುವಂತಹ ಪರಿಸ್ಥಿತಿಯಲ್ಲಿ ಹೈಕಮಾಂಡು ಇಲ್ಲ ಮತ್ತು ಸಿದ್ದರಾಮಯ್ಯ ಅಂತ ವ್ಯಕ್ತಿತ್ವಕ್ಕೆ ಹೈಕಮಾಂಡ್ ಹೇಳುವಂತಹ ಮನಸ್ಥಿತಿಯಲ್ಲೂ ಕೂಡ ಹೈಕಮಾಂಡ್ ಇಲ್ಲ. ಆ ಕಾರಣಕ್ಕಾಗಿ ಸಿದ್ದರಾಮಯ್ಯ ಒಪ್ಕೊಂಡಿದ್ದಾರೆ. ಹಾಗಾಗಿ ತಮ್ಮ ಆಪ್ತರನ್ನ ರಕ್ಷಣೆ ಮಾಡುವ ಅಥವಾ ತಮ್ಮ ಆಪ್ತರಿಗೆ ಒಂದು ನೆಲೆ ಕಂಡುಕೊಳ್ಬೇಕು ಅನ್ನುವಂತ ನಿಟ್ಟಿನಲ್ಲಿ ಸಿದ್ದರಾಮಯ್ಯ ಕೈ ಬಿಡೋಲ್ಲ ಅನ್ನೋದು ತಮ್ಮ ಆಪ್ತರಿಗೆ ಇರ್ತಕ್ಕಂತ ಒಂದು ವಿಶ್ವಾಸ. ಆ ಕಾರಣಕ್ಕಾಗಿ ಹೈಕಮಾಂಡ್ ಹೇಳಿರುವ ಕಾರಣಕ್ಕಾಗಿ ಮತ್ತು ಹೈಕಮಾಂಡ್ ವಿಶ್ವಾಸವನ್ನು ಕೂಡ ಇಟ್ಟಿರುವ ಕಾರಣಕ್ಕಾಗಿ ಹೈಕಮಾಂಡ್ ನಮ್ಮನ್ನ ಇಗ್ನೋರ್ ಮಾಡಿ ಹೋಗಲ್ಲ ಅನ್ನೋದು ಕೂಡ ಸಿದ್ದರಾಮಯ್ಯನವರಿಗೆ ಗೊತ್ತಿದೆ ಅಂತ ಕಾಣಿಸ್ತಾ ಇದೆ. ಹಾಗಾಗಿ ತಮ್ಮ ಬೆಂಬಲಿತ ಸಚಿವರನ್ನ ಒಂದು ಆಯಕಟ್ಟಿನ ಹುದ್ದೆಗಳಿಗೆ ನೇಮಿಸೋದಿರ್ಬೋದು, ತಮ್ಮ ಬೆಂಬಲಿಗರನ್ನ ಸಚಿವರನ್ನಾಗಿ ಮಾಡೋದಿರ್ಬೋದು, ಇದೆಲ್ಲದರಲ್ಲೂ ಸಿದ್ದರಾಮಯ್ಯನವರ ಕೈ ಮೇಲಾಗತ್ತೆ ಅನ್ನೋದ್ರಲ್ಲಿ ಯಾವುದೇ ಅನುಮಾನ ಬೇಡ ಭಾವನ. ಹಾಗಾಗಿ ತಮ್ಮ ಆಪ್ತರ ರಕ್ಷಣೆಗಂತೂ ಸಿದ್ದರಾಮಯ್ಯ ಮುಂದಾಗ್ತಾರೆ. ಯಾಕಂದ್ರೆ ಇಷ್ಟು ವರ್ಷಗಳ ಕಾಲ ಸಿದ್ದರಾಮಯ್ಯನ ಜೊತೆಗೆ ನಿಂತಂತವ್ರನ್ನ ಸಿದ್ದರಾಮಯ್ಯ ಕೈ ಬಿಟ್ಟು ಹೋಗುವಂತ ಪರಿಸ್ಥಿತಿಯಲ್ಲಿ ಇಲ್ಲ. ರಾಜಕಾರಣದಲ್ಲಿ ತೀರ್ಮಾನಗಳನ್ನು ತೆಗೆದುಕೊಳ್ಳುವಾಗ ನಾನು ಇನ್ನೂ ಪವರ್ಫುಲ್ ಅನ್ನೋದನ್ನ ಸಿಎಂ ಉಳಿಸ್ಕೊಳ್ತಾರೆ. ಅವ್ರು ಸಿಎಂ ಅಲ್ಲದೆ ಇರಬಹುದು ನಾಳೆ ತೀರ್ಮಾನ ತೆಗೆದುಕೊಂಡಾದ್ಮೇಲೆ, ರಾಜೀನಾಮೆ ಆಗುವಂತ ತೀರ್ಮಾನಗಳಾದ್ಮೇಲೆ. ಆದ್ರೆ ಪೊಲಿಟಿಕಲ್ ಡಿಸಿಷನ್ ಸಂದರ್ಭದಲ್ಲಿ ಸಿದ್ದರಾಮಯ್ಯನವ್ರನ್ನ ಇಗ್ನೋರ್ ಮಾಡಿ ಹೋಗೋದಕ್ಕೆ ಹೈಕಮಾಂಡ್ ರೆಡಿ ಇಲ್ಲ ಅನ್ನೋದನ್ನು ಕೂಡ ಅವರಿಗೆ ಕನ್ವೆ ಮಾಡಿರುವ ಕಾರಣಕ್ಕಾಗಿ ಆಪ್ತರು ಕೂಡ ಹೆಚ್ಚು ತಲೆ ಕೆಡಿಸ್ಕೊಳ್ಳೋ ಅಗತ್ಯ ಇದ್ದಂಗೆ ಕಾಣಿಸ್ತಾ ಇಲ್ಲ. ಆಪ್ತರಿಗೂ ಒಂದು ವಿಶ್ವಾಸ ಇದೆ, ಸಿಎಂ ನಮ್ಮನ್ನ ಒಂದು ಆಯಕಟ್ಟಿನ ಹುದ್ದೆಗೋ ಅಥವಾ ತಮ್ಮನ್ನ ಕೈ ಬಿಡೋಲ್ಲ ಅನ್ನುವಂತ ವಿಶ್ವಾಸವನ್ನು ಕೂಡ ಆಪ್ತರು ಇಟ್ಕೊಂಡಿದ್ದಾರೆ. ಭಾವನೆ. ಎಸ್ ಮಾರುತೇಶ್, ಥ್ಯಾಂಕ್ ಯು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.